ಸೆಂಚುರಿಯನ್ನ ಬಿಜೆಪಿ ಮತ್ತು ಶಿವಸೇನೆ ಶಿವಸೇನೆ ದಾಟ್ತಾ ಇದೆ ಅಂತ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಅವರಿಗೆ ಪುಣೆ ಪಾಲಿಕೆಯಲ್ಲಿ ಏನಾಗಿದೆ ಅನ್ನೋದರ ಮಾಹಿತಿ. ಬಿಜೆಪಿ ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆ, ಮುಂಬೈ ಪಾಲಿಕೆಯಲ್ಲಿ ಸಮಬಲದ ಹೋರಾಟ ಕಾಣಿಸ್ತಾ ಇದೆ. ಟಫ್ ಫೈಟ್. ಅಮರಾವತಿಯಲ್ಲೂ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಹಾಫ್ ಸೆಂಚುರಿಯನ್ನ ಮಹಾಯುತಿ ಮೈತ್ರಿಕೂಟ, ಮಹಾಯುತಿ ಅಂತ ಎಕ್ಸಾಕ್ಟ್ಲಿ ಕರೆಯಕ್ಕಾಗಲ್ಲ, ಬಿಕಾಸ್ ಅಜಿತ್ ಪವಾರ್ ಅವರ ಆಬ್ಸೆನ್ಸ್ ಇದೆ. ಬಟ್ ಮಹಾಯುತಿ ರೀತಿಯ ಮೈತ್ರಿಕೂಟ ಅಂತ ಕರಿಬಹುದು. ಅವರಿಗೆ ಕೆಲ ಕಡೆಗಳಲ್ಲಿ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ. ಆದರೆ ಯುಬಿಟಿ ಅವರು ಅಷ್ಟು ಸುಲಭದ ತುತ್ತಾಗೋಕೆ ಬಿಡಲ್ಲ ಈ ಪಾಲಿಕೆ ಚುನಾವಣೆನ ಅನ್ನೋದಕ್ಕೆ ಆರಂಭಿಕ ಹಂತದ ಟ್ರೆಂಡ್ಸ್ ಉತ್ತರ ಕೊಡ್ತಾ ಇದೆ. ಜಿದ್ದಾಜಿದ್ದಿನ ಹೋರಾಟ ಕೆಲ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಶಿವಸೇನೆಯ ಸ್ಟ್ರಾಂಗ್ ಬೇಸ್ ಎಲ್ಲೆಲ್ಲಿತ್ತೋ ಆ ವಾರ್ಡ್ಗಳಲ್ಲಿ ಇನ್ನೂ ಶಿವಸೇನೆಗೆ ಕೆಲ ಮತದಾರರು ಜೈಕಾರ ಹಾಕಿರೋದು ಆರಂಭಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಪಬ್ಲಿಕ್ ಟಿವಿಯಲ್ಲಿ ಮುಂಬೈ ಮಹಾಭಾರತದ ಲೇಟೆಸ್ಟ್ ಅಪ್ಡೇಟ್. ಪುಣೆ, ಥಾಣೆ, ಅಮರಾವತಿ ಪಾಲಿಕೆಯಲ್ಲಿ ಬಿಜೆಪಿಗೆ ಮುನ್ನಡೆ ದಕ್ತಾ ಇದೆ. ಏನು ಪೋಲ್ ಆಫ್ ಪೋಲ್ಸ್ ಪ್ರೆಡಿಕ್ಷನ್ ಇತ್ತು ಅದು ಕಾಣಿಸ್ತಾ ಇದೆ. ಬಟ್ ಮುಂಬೈ ಪಾಲಿಕೆಯಲ್ಲಿ ಸಿನಾರಿಯೋ ಡಿಫರೆಂಟ್ ಇದೆ. ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ದೇಶದ ಗಮನವನ್ನ ಸೆಳೆದಿರುವಂತಹ ಈ ಚುನಾವಣೆಯ ರಿಸಲ್ಟ್ ಹಲವು ರಾಜಕೀಯ ಪಕ್ಷಗಳಿಗೆ ಆಕ್ಸಿಜನ್ ಪೂರೈಕೆ ಆಗುತ್ತಾ ಅಥವಾ ಪೂರೈಕೆ ಆಗ್ತಾ ಇರುವಂತಹ ಆಕ್ಸಿಜನ್ ಕಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿ ಕೇವಲ ಲೋಕಲ್ ಇಶ್ಯೂಸ್ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲ್ಲ. ಇಲ್ಲಿ ಹಿಂದುತ್ವದ ವಿಚಾರ, ಮರಾಠಿ ಅಸ್ಮಿತೆ ವಿಚಾರ ಮತ್ತು ಯಾರು ರೂಲಿಂಗ್ ಅಲ್ಲಿದ್ದಾರೆ ಆ ಸರ್ಕಾರದ ಕೊಡುಗೆಗಳು ಏನು ಅದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ಚುನಾವಣೆಗಳಾಗುತ್ತೆ. ಚುನಾವಣೆ ಇಶ್ಯೂಗಳು ಡೀಟೇಲ್ಸ್ ಕೊಡ್ತಾರೆ. ಅರವಿಂದ್ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗ್ತಾರೆ. ಅರವಿಂದ್, ಈಗ ಬಹಳ ಕುತೂಹಲ ಕೆರಳಿಸ್ತಾ ಇದೆ ನಮಗೆ ಚುನಾವಣೆಯ ರಿಸಲ್ಟ್ ಏನಾಗಬಹುದು ಅಂತ. ಆರಂಭಿಕ ಟ್ರೆಂಡ್ ಅನ್ನು ನೋಡಿದ್ರೆ ವಿಚಿತ್ರ ಸೆಲೆಕ್ಷನ್ಗಳು ಆಗ್ತಾ ಇದಾವ, ವಿಚಿತ್ರ ಆಯ್ಕೆಗಳನ್ನ ಜನ ಬಯಸ್ತಾ ಇದ್ದಾರಾ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಖಂಡಿತ ಮಮತಾ, ಯಾಕೆಂದರೆ ಈಗ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳಿತ್ತು ಅದೇ ರೀತಿಯಲ್ಲಿ ಆಗುತ್ತಾ ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ಉಲ್ಟಾ ಆಗಿರ್ತಕ್ಕಂಥ ಉದಾಹರಣೆ ಇದೆ. ಯಾಕೆ BMC ಇಷ್ಟೊಂದು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು ಅಂದರೆ ಏಷ್ಯಾದ ನಂಬರ್ 1 ಸ್ಥಳೀಯ ಸಂಸ್ಥೆ, ಜೊತೆಗೆ ಇಡೀ ನಮ್ಮ ದೇಶದ ಆರ್ಥಿಕ ರಾಜಧಾನಿ ಅಂತ ನಾವೇನು ಮುಂಬೈಯನ್ನು ಕರಿತೀವಿ ಅದರ ಚುಕ್ಕಾಣಿ ಎಲ್ರಿಗೂ ಕೂಡ ಬೇಕು. ಕಳೆದ 25-30 ವರ್ಷಗಳಿಂದ ಕೂಡ ಉದ್ಧವ್ ಠಾಕ್ರೆ ಅವರ ಹಿಡಿತದಲ್ಲಿದ್ದಂತಹ ಪಾಲಿಕೆ ಅದನ್ನು ಹೇಗಾದರೂ ಮಾಡಿ ಮರಳಿ ಪಡಿಲೇಬೇಕು. ಪ್ರತಿಷ್ಠೆಯ ವಿಚಾರ. ಒಂದು MLA ಸ್ಥಾನಕ್ಕಿಂತಲೂ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ ಇದಕ್ಕೋಸ್ಕರ. ಹಾಗಾಗಿ ಈಗ ನೋಡ್ತಾ ಇದ್ದರೆ, ಟ್ರೆಂಡ್ ನೋಡ್ತಾ ಇದ್ದರೆ ಒಂದು ರೀತಿ ಮಿಶ್ರ ಫಲಿತಾಂಶದತ್ತ ಈಗ ವಾಲ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಏಕಾಏಕಿ BJP ಅವರು ಕೂಡ ಸಾಕಷ್ಟು ಎಫರ್ಟನ್ನು ಹಾಕಿದರು. ಹಾಗೆಯೇ ಉದ್ಧವ್ ಠಾಕ್ರೆ ಬಣದವರು ಕೂಡ ಏನು ಕಡಿಮೆ ಇಲ್ಲ, ಅವರು ಕೂಡ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದಾರೆ. ಜೊತೆಗೆ ಈ ಸರ್ತಿ ನೇರ ಫೈಟನ್ನು ಕೊಡ್ತಾ ಇದ್ದಾರೆ. ಚುನಾವಣೋತ್ತರ ಸಮೀಕ್ಷೆಗಳ ರೀತಿಯಲ್ಲಿ ಆಗ್ತಾ ಇಲ್ಲ. ಇಲ್ಲೇನಾಗಿದೆ ಅಂತಂದರೆ ಒಂದು ಅಭಿವೃದ್ಧಿ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದು. ಆದರೆ ಜ್ವಲಂತ ಸಮಸ್ಯೆಗಳು ಬೆಂಗಳೂರಿಗಿಂತ ವಿಪರೀತವಾಗಿ ಮುಂಬೈನಲ್ಲಿತ್ತು ಈ ಸರ್ತಿ. ಯಾಕೆಂದರೆ ಬೆಂಗಳೂರಿಗಿಂತ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಮುಂಬೈನಲ್ಲಾಗಿತ್ತು. ಚುನಾವಣಾ ಪ್ರಣಾಳಿಕೆಗಳಲ್ಲಿ ಈ ಟ್ರಾಫಿಕ್ ಸಮಸ್ಯೆಗಳಿಗೆ ದೇಶ ವಿದೇಶಗಳಲ್ಲಿ ಅಧ್ಯಯನವನ್ನು ಮಾಡಿ ಇಂಥ ಕೆಲವು ಮೆಥಡ್ಗಳನ್ನ ತಂದು ನಾವು ಇಲ್ಲಿ ಅಳವಡಿಸ್ತೀವಿ ಅಂತಕ್ಕಂಥ ಭರವಸೆಗಳನ್ನ ಎಲ್ಲರೂ ಕೂಡ ಕೊಟ್ಟಿದ್ದರು. ಅದು ಆಗುತ್ತಾ ಅಂತಕ್ಕಂಥದ್ದು ದೊಡ್ಡ ಒಂದು ಪ್ರಶ್ನೆ. ಹಾಗಾಗಿ ಜನ ಸ್ವಲ್ಪ ವ್ಯತಿರಿಕ್ತವಾದಂತಹ ವೋಟಿಂಗನ್ನು ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಟ್ ತುಂಬ ಈಸಿಯಾಗಿ ನಾವು ಪಾಲಿಕೆಯ ಗದ್ದುಗೆಯನ್ನು ಹಿಡಿತೀವಿ ಅಂತ BJP ಕೂಡ ಅತೀವ ಆತ್ಮವಿಶ್ವಾಸದಲ್ಲಿ ಇರತಕ್ಕಂಥ ಸಂದರ್ಭ ಸದ್ಯಕ್ಕಂತೂ ಕಂಡು ಬರ್ತಾಯಿಲ್ಲ. ಯಾಕೆಂದರೆ ಕೇವಲ BMC ಮಾತ್ರ ಅಲ್ಲ, ಒಟ್ಟು 29 ಸ್ಥಳೀಯ ಸಂಸ್ಥೆ ಚುನಾವಣೆ ಇಲ್ಲಿ ನಡೆದಿದ್ದು. 29 ಸ್ಥಳೀಯ ಸಂಸ್ಥೆಗಳ ಪೈಕಿ 20ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳನ್ನು BJP ಒಕ್ಕೂಟನೇ ಚುಕ್ಕಾಣಿ ಹಿಡಿಯುತ್ತೆ ಅಂತಕ್ಕಂಥ ರಿಸಲ್ಟ್ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಂಡು ಬಂದಿತ್ತು. ಬಟ್ ಆ ರೀತಿ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏರುಪೇರುಗಳು ಆಗುವಂತಹ ಸಾಧ್ಯತೆ ಇದೆ ಈ ಫಲಿತಾಂಶದಲ್ಲಿ. ಈಗಿನ ಟ್ರೆಂಡನ್ನು ನೋಡ್ತಾ ಇದ್ರೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅರವಿಂದ್, ವಾಪಸ್ ಬಂದೆ ನೋಡಿ. ಒಂದು ವಿಚಾರ, ಇಡೀ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಲೇಬೇಕು. ಹೇಳ್ತೀನಿ ಆ ಮಾಹಿತಿ ಏನು ಅಂತ. BMCನಲ್ಲಿ 60ಕ್ಕೂ ಹೆಚ್ಚು ಕಡೆಗಳಲ್ಲಿ BJPಯ ಸುನಾಮಿ ಹೇಳ್ತಾ ಇದೆ. BJP ಮೈತ್ರಿಕೂಟದ ಸುನಾಮಿ ಎದ್ದಿದೆ. BJP 61, UBT 37, ಕಾಂಗ್ರೆಸ್ 10 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಪುಣೆ ಪಾಲಿಕೆ ಮೇಲೆ ಮಹಾಯುತಿ ರೀತಿಯ ಮೈತ್ರಿಕೂಟ ಹಿಡಿತವನ್ನ ಸಾಧಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದಕ್ಕೆ ಹೋದ್ರೆ ಮುಂಬೈನ ಪಾಲಿಕೆ ಜೊತೆಗೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ನಂತಹ ಸನ್ನಿವೇಶ ಇಲ್ಲ, ಬಟ್ ಟಫ್ ಫೈಟ್ ಅಂತೂ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅರವಿಂದ್ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ನಾವು ಎಷ್ಟು ನಂಬರ್ಸ್ ಇದೆ, ಎಷ್ಟು ಟ್ರೆಂಡ್ ಇದೆ ಅಂತ ಹೇಳಿ. ಸೊ ಮಹಾಯುತಿ ರೀತಿಯ ಮೈತ್ರಿಕೂಟಕ್ಕೆ ಅವರು ಬಯಸಿದ ಹಾಗೆ
ಕೆಲ ವಾರ್ಡ್ಗಳು ತೆಕ್ಕೆಗೆ ಬೀಳುವಂತಹ ಮುನ್ಸೂಚನೆ. ಖಂಡಿತ ಮಮತಾ. ಈಗ ಅವರು ಬೈಫರ್ಗೇಷನ್ ಮಾಡ್ಕೊಂಡಿದ್ರು, ಕಂಪ್ಲೀಟ್ 227 ವಾರ್ಡ್ಗಳ ಪೈಕಿ ಬೈಫರ್ಗೇಷನ್ಸ್ ಮಾಡ್ಕೊಂಡಿದ್ರು. ಬಹಳ ಸುಲಭವಾಗಿ ಗೆಲ್ಲಬಹುದಾದಂತಹ ವಾರ್ಡ್ಗಳು ಯಾವ್ಯಾವುದು, ಸ್ವಲ್ಪ ಫೈಟ್, ನೆಕ್ ಟು ನೆಕ್ ಫೈಟ್ ಯಾವ್ಯಾವ ವಾರ್ಡ್ಗಳಲ್ಲಿದೆ, ಎಲ್ಲಿ ನಮಗೆ ಸೋಲಾಗುತ್ತೆ ಅಂತ. ಆಮೇಲೆ ಈ ಸರ್ತಿ ಪಾಲಿಕೆ ಚುನಾವಣೆಯಲ್ಲಿ ನೀವು ಗಮನಿಸಿದ್ರಿ ಅಂತ ಅನ್ಸುತ್ತೆ, ಪಕ್ಷದ ಹಿರಿಯರನ್ನು ಕಡೆಗಣಿಸಿ ಸ್ಥಳೀಯವಾಗಿ ಯಾವ್ಯಾವುದೋ ಮೈತ್ರಿಗಳಾಗ್ಬಿಟ್ಟಿತ್ತು. ನಿಮಗೆ BJPಯವರು AIMIM ಜೊತೆನಲ್ಲಿ ಹೋಗ್ಬಿಟ್ಟು ಕೆಲವರು ಮೈತ್ರಿ ಮಾಡ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಪಕ್ಷದ ನಾಯಕರಿಗೆ ಸ್ವಲ್ಪ ಸ್ಥಳೀಯ ನಾಯಕರ ಜೊತೆ ಬೇಸರ ಇತ್ತು, ಯಾಕೆಂದರೆ ನಾವು ಹೇಳ್ದಂಗೆ ಇಲ್ಲಿ ನಡೆದಿಲ್ಲ. ಸೊ ಹಾಗಾಗಿ ಕೆಲವು ವೇರೆಂಟೇರ್ಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ಸರ್ತಿ ಚುನಾವಣೆಯಲ್ಲಿ. ಯಾಕೆ ಅಂತಂದರೆ BJPಯ ತತ್ವ ಸಿದ್ಧಾಂತಗಳನ್ನು ಮೀರಿ ಕೆಲವರೆಲ್ಲ ಹೋಗ್ಬಿಟ್ಟು ರಾಂಗ್ ಕಾಂಬಿನೇಷನ್, ಇದನ್ನು ಟೋಟಲಿ ರಾಂಗ್ ಕಾಂಬಿನೇಷನ್, ಎಲ್ಲ ಕಡೆ ಅಲ್ಲ ಕೆಲವು ಕಡೆ ಆಗಿತ್ತು ಅಂತಕ್ಕಂಥದ್ದು. ಸೊ ಅದರ ಎಫೆಕ್ಟು ಈಸಿ ಕ್ಲೀನ್ ಸ್ವೀಪ್ ಆಗ್ತಾ ಇಲ್ಲ BJPಗೆ. ಅದರದ್ದು ಎಫೆಕ್ಟ್ ಇವಾಗ ಈಗಿನ ಟ್ರೆಂಡಲ್ಲಿ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕೆಲವೊಂದು ಕಾಸ್ಟ್ ಕಾಂಬಿನೇಷನ್ಸ್ ಇಲ್ಲೂ ಕೂಡ ವರ್ಕೌಟ್ ಆಗಿದೆ. ನಿಮಗೆ ಪ್ರಮುಖವಾಗಿ 5 ಮೂಲ ಕ್ಯಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಭೋನ್ಸ್ಲೆ ಅವರಾಗಿರ್ಬೋದು ಅಥವಾ ಪವಾರ್ ಆಗಿರಬಹುದು. ಇಲ್ಲಿ ಕ್ಲೀನಾಗಿ ಒಂದೊಂದು ಸಮುದಾಯಗಳು ಕೂಡ ಒಂದೊಂದು ಪಾರ್ಟಿಗಳ ಜೊತೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಸಾಲಿಡಾಗಿ ಅವ್ರ ಜೊತೆನಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಕೆಲವರಿಗೆ ಇದು ಕಬ್ಬಿಣದ ಕಡಲೆ ಆಗ್ತಾ ಇದೆ ಗೆಲುವು ಅಂತಕ್ಕಂಥದ್ದು. ನನ್ನ ಪ್ರಕಾರ ಇನ್ನೊಂದು ಗಂಟೆ, ಯಾಕೆಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮಾರ್ಜಿನ್ ತುಂಬ ದೊಡ್ಡದಾಗಿ ಬರಲ್ಲ. ನಿಮಗೇನಿದ್ರು ಕೂಡ ಮಾರ್ಜಿನ್ ಕಡಿಮೆನೇ ಇರುತ್ತೆ. 200-300 ವೋಟ್ಗಳಲ್ಲಿ ಏರುಪೇರು ಆಗಬಹುದು. ಒಂದು ರೌಂಡಲ್ಲಿ ಅವ್ರು ಜಾಸ್ತಿ ಬರ್ಬೋದು, ಇವ್ರು ಕಡಿಮೆ ಆಗ್ಬೋದು. ಇನ್ನೊಂದು ಗಂಟೆ ಕೌಂಟಿಂಗ್ 11:30-12 ಗಂಟೆ ವೇಳೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅಂತ ಮಮತಾ. ಓಕೆ ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ಇಲ್ಲಿ ನಾನು ಆಗಲೇ ಕಾಂಗ್ರೆಸ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೆ. ಕಾಂಗ್ರೆಸ್ಗೆ ಹೇಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ, ಇಲ್ಲೂ ಅಕಸ್ಮಾತ್ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಮುಂದಿನ ಕೆಲ ಚುನಾವಣೆಗಳ ಸ್ಥಿತಿ ಕಷ್ಟ ಅಂತ.